ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ಒಂದು ಕಾನ್ಸೆಪ್ಟ್ SSLC ಎಕ್ಸಾಮಿನೇಷನ್ 2025-26 ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಮಾರ್ಕ್ಸ್ ಆಫ್ ಸೋಷಿಯಲ್ ಸೈನ್ಸ್. ಸೊ ಇಲ್ಲಿ ಬ್ಲೂ ಪ್ರಿಂಟ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಪ್ರತಿಯೊಂದು ಲೆಸನಿಗೂ ಕೂಡ ಎಷ್ಟು ಮಾರ್ಕ್ಸನ್ನು ನಿಗದಿಪಡಿಸಿದ್ರು 2025-26ನೇ ಸಾಲಿನಲ್ಲಿ. ಇದನ್ನು ನೋಡಿಕೊಂಡಾಗ ನಿಮಗೆ ಯಾವ ಲೆಸನ್ನಿಗೆ ಹೆಚ್ಚು ನೀವು ಇಂಪಾರ್ಟೆನ್ಸನ್ನು ಕೊಡಬೇಕು, ಯಾವ ಒಂದು ಪಾರ್ಟ್, ದಟ್ ಮೀನ್ಸ್ ಹಿಸ್ಟ್ರಿಗೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾ, ಜಿಯೋಗ್ರಫಿಗೆ ಕೊಡಬೇಕಾ, ಎಕನಾಮಿಕ್ಸಿಗೆ ಕೊಡಬೇಕಾ, ಇದನ್ನೆಲ್ಲ ನೀವು ಕರೆಕ್ಟಾಗಿ ಅನಲೈಸ್ ಮಾಡಿಕೊಂಡು ಸ್ಟಡೀಸನ್ನು ಮಾಡ್ಬೋದು. ಹಾಗೆ ಟೀಚರ್ಸಿಗೂ ಕೂಡ ಯಾವ ಒಂದು ಪಾರ್ಟ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಮಕ್ಕಳಿಗೆ ಕ್ವೆಶನ್ಸನ್ನು ಹೇಳಬೇಕು, ಮತ್ತು ಯಾವ ಲೆಸನಲ್ಲಿ 1 ಮಾರ್ಕ್ ಕ್ವೆಶನ್ಸ್ ಬರುತ್ತೆ, ಯಾವ ಲೆಸನಲ್ಲಿ 3 ಮಾರ್ಕ್ ಕ್ವೆಶನ್ಸ್ ಬರುತ್ತೆ, ಇದೆಲ್ಲದೂ ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬೋದು ಫ್ರೆಂಡ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅಧ್ಯಾಯದ ಹೆಸರು ನೋಡಿ, ಹಿಸ್ಟ್ರಿ ವಿಭಾಗದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ. 3 ಅಂಕದ ಪ್ರಶ್ನೆ 1 ಅಷ್ಟು ಮಾತ್ರ ಇರುವಂಥದ್ದು. ನೆಕ್ಸ್ಟ್ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ 2 ಅಂಕದ ಪ್ರಶ್ನೆ 1. ನೆಕ್ಸ್ಟ್ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು 1 ಅಂಕದ ಪ್ರಶ್ನೆ 1, ಹಾಗೆ 3 ಅಂಕದ ಪ್ರಶ್ನೆ 1. ನೆಕ್ಸ್ಟ್ ಮೈಸೂರು ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಇದರಲ್ಲಿ 1 ಅಂಕದ ಪ್ರಶ್ನೆ 1, ಹಾಗೆಯೇ ಇಲ್ಲಿ 4 ಅಂಕದ ಪ್ರಶ್ನೆ 1. ಸೊ 2 ಅಂಕಗಳು, ಹಾಗೆಯೇ 5 ಮಾರ್ಕ್ಸ್. ಸೊ ನೆಕ್ಸ್ಟ್ ಬಂದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು 3 ಅಂಕದ ಪ್ರಶ್ನೆ 1. ಇದು ಇಲ್ಲಿ ಸ್ಟಾರ್ ಮಾರ್ಕ್ ಇದೆ ಅಂತ ಹೇಳಿದರೆ ಇಟ್ ಈಸ್ ಅ ಆಪ್ಷನಲ್, ಹಾಗಾಗಿ ಅದನ್ನು ಇಲ್ಲಿ ಕೌಂಟ್ ಮಾಡಿಲ್ಲ, ಮಾರ್ಕ್ಸಿಗೆ ಕೌಂಟ್ ಮಾಡಿಲ್ಲ. ಈ ರೀತಿಯೂ ಇರ್ಬೋದು ಅಥವಾ ಇದು ಕೂಡ ಬರಬಹುದು. ನೆಕ್ಸ್ಟ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 3 ಅಂಕದ ಪ್ರಶ್ನೆ 1. ನೆಕ್ಸ್ಟ್ ಸ್ವಾತಂತ್ರ್ಯ ಹೋರಾಟ 4 ಅಂಕದ ಪ್ರಶ್ನೆ 1. ಸ್ವಾತಂತ್ರ್ಯೋತ್ತರ ಭಾರತ ಇದು 2 ಅಂಕದ ಪ್ರಶ್ನೆ 1. ನೆಕ್ಸ್ಟ್ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ, ಇದರಲ್ಲಿ 2 ಪ್ರಶ್ನೆಗಳು ಇರುವಂಥದ್ದು. 1 ಅಂಕದ 2 ಪ್ರಶ್ನೆಗಳು, ಇಲ್ಲಿ 2 ಪ್ರಶ್ನೆಗಳು 1 ಅಂಕ, ಟೋಟಲ್ ಮಾರ್ಕ್ಸ್ 2. ಇಲ್ಲಿ ಹಿಸ್ಟ್ರಿ ಆಗಿರುತ್ತೆ. ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸಲ್ಲಿ ನಾವು ನೋಡೋದಾದರೆ ಸಾರ್ವಜನಿಕ ಆಡಳಿತ ಒಂದು ಪರಿಚಯ, ಇದು 2 ಅಂಕದ ಪ್ರಶ್ನೆ 1 ಕೇಳಿದ್ದಾರೆ. ಹಾಗೆಯೇ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು 4 ಅಂಕದ ಪ್ರಶ್ನೆ 1. ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು 3 ಅಂಕದ ಪ್ರಶ್ನೆ 1. ಜಾಗತಿಕ ಸಂಸ್ಥೆಗಳು, ಇದರಲ್ಲಿ 1 ಅಂಕದ 2 ಪ್ರಶ್ನೆಗಳು ಹಾಗೂ 2 ಅಂಕದ್ದು ಆಪ್ಷನಲ್, 4 ಅಂಕದ್ದು ಕೂಡ ಆಪ್ಷನಲ್ ಆಗಿರುತ್ತೆ. ಅದಕ್ಕೆ ಅಲ್ಲಿ ಮಾರ್ಕ್ಸ್ ಮತ್ತು ಕ್ವೆಶನ್ಸನ್ನು 2 ಅಂತ ಹಾಕಿರುವಂಥದ್ದು. ಇಲ್ಲಿ ನೆಕ್ಸ್ಟ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಸಾಮಾಜಿಕ ಸ್ತರ ವಿನ್ಯಾಸ, ಇದರಲ್ಲಿ 1 ಅಂಕದ ಪ್ರಶ್ನೆ 1, 2 ಅಂಕದ 1 ಪ್ರಶ್ನೆ ಇದು ಆಪ್ಷನಲ್ ಆಗಿರುತ್ತೆ. ನೆಕ್ಸ್ಟ್ ದುಡಿಮೆ ಮತ್ತು ಆರ್ಥಿಕ ಜೀವನ, ಇದು 3 ಅಂಕದ ಪ್ರಶ್ನೆ 1. ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಇದು 1 ಅಂಕದ 2 ಪ್ರಶ್ನೆಗಳನ್ನು ಇಲ್ಲಿ ಕೇಳಿರುವಂಥದ್ದು. ಸಾಮಾಜಿಕ ಸವಾಲುಗಳು 2 ಅಂಕದ 1 ಪ್ರಶ್ನೆ. ಟೋಟಲ್ ಆಗಿ ನಮಗೆ ಇಲ್ಲಿ ಸಮಾಜಶಾಸ್ತ್ರದಲ್ಲಿ 5 ರೀತಿ ಕೇಳಿರುವಂಥದ್ದು. ಓಕೆ, ಇಲ್ಲಿ ಹಿಸ್ಟ್ರಿಯಲ್ಲಿ 11 ಪ್ರಶ್ನೆಗಳು 25 ಅಂಕಗಳು ಫ್ರೆಂಡ್ಸ್. ರಾಜ್ಯಶಾಸ್ತ್ರದಲ್ಲಿ 5 ಪ್ರಶ್ನೆಗಳು 11 ಅಂಕ, ಹಾಗೆ ಸಮಾಜಶಾಸ್ತ್ರದಲ್ಲಿ 5 ಅಂಕಗಳು 5 ಪ್ರಶ್ನೆಗಳು 8 ಅಂಕಗಳು. ಭೂಗೋಳದಲ್ಲಿ 9 ಪ್ರಶ್ನೆಗಳು 22 ಅಂಕಗಳನ್ನು ಕೇಳಿದ್ದಾರೆ. ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು, ಇದರಲ್ಲಿ ಇಲ್ಲಿ ನಾವು ನೋಡ್ಬೋದು 5 ಅಂಕದ ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಆದರೆ 5 ಅಂಕದ ಪ್ರಶ್ನೆ ಇದರಲ್ಲಿ ಕೇಳಿದರೂ ಕೂಡ ಇಲ್ಲಿ ಒಂದು ಪ್ರಶ್ನೆ ಅದು 2 ಅಂಕದಕ್ಕೆ ಆ ಒಂದು ಪಾರ್ಟಲ್ಲಿ ತೆಗೆದಿದ್ದಾರೆ ಅಂತ. ನೆಕ್ಸ್ಟ್ ಭಾರತದ ಋತುಗಳು 1 ಅಂಕದ 1 ಪ್ರಶ್ನೆ ಆಗಿರುತ್ತೆ. ಭಾರತದ ಮಣ್ಣು, ಇದರಲ್ಲಿ 4 ಅಂಕದ 1 ಪ್ರಶ್ನೆ. ಭಾರತದ ಅರಣ್ಯ ಸಂಪತ್ತು 3 ಅಂಕದ 1 ಪ್ರಶ್ನೆ. ಭಾರತದ ಜಲಸಂಪನ್ಮೂಲಗಳು 2 ಅಂಕದ 1 ಪ್ರಶ್ನೆ, ಇಲ್ಲಿ 5 ಅಂಕದ ಪ್ರಶ್ನೆ ಆಪ್ಷನಲ್. ಭಾರತದ ಭೂ ಬಳಕೆ ಮತ್ತು ಕೃಷಿ, ಇದು 2 ಅಂಕದ 1 ಪ್ರಶ್ನೆ. ಸೊ
ನೆಕ್ಸ್ಟ್ ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು 5 ಅಂಕದ ಒಂದು ಪ್ರಶ್ನೆ, ಅದು ಆಪ್ಷನಲ್ ಆಗಿ ಬಿಟ್ಟಿದ್ದಾರೆ. ನೆಕ್ಸ್ಟ್ ಸಾರಿಗೆ, ಭಾರತ ಸಾರಿಗೆ ಹಾಗೂ ಸಂಪರ್ಕ, ಇಲ್ಲಿ 1 ಅಂಕದ ಒಂದು ಪ್ರಶ್ನೆ, ಹಾಗೆ 5 ಅಂಕದ 1 ಮಾರ್ಕಿನ, ಅದರಲ್ಲಿ 1 ಮಾರ್ಕಿನ ಪ್ರಶ್ನೆಯನ್ನು ತೆಗೆಯುವಂಥ ಸಾಧ್ಯತೆ ಇರುತ್ತೆ. ಟೋಟಲ್ ಆಗಿ 2 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೈಸರ್ಗಿಕ ವಿಕೋಪಗಳು, ಇದರಲ್ಲಿ 3 ಅಂಕದ ಒಂದು ಪ್ರಶ್ನೆ ಮತ್ತು 5 ಅಂಕದ ಆಪ್ಷನಲ್ ಬಿಟ್ಟಿದ್ದಾರೆ. ನೆಕ್ಸ್ಟ್ ಅರ್ಥಶಾಸ್ತ್ರ, ವ್ಯವಸ್ಥೆ ಮತ್ತು ಸರ್ಕಾರ, ಇದರಲ್ಲಿ 2 ಅಂಕದ ಒಂದು ಪ್ರಶ್ನೆ. ಗ್ರಾಮೀಣ ಅಭಿವೃದ್ಧಿ 1 ಅಂಕ ಮತ್ತು 3 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 2 ಪ್ರಶ್ನೆ 4 ಅಂಕಗಳಾಗುತ್ತೆ. ನೆಕ್ಸ್ಟ್ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ 1 ಅಂಕದ ಒಂದು ಪ್ರಶ್ನೆ ಹಾಗೂ 3 ಅಂಕದ ಪ್ರಶ್ನೆಯನ್ನು ಆಪ್ಷನಲ್ ಆಗಿ ಬಿಟ್ಟಿದ್ದಾರೆ. ನೆಕ್ಸ್ಟ್ ಬಿಸ್ನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನ, ಇದರಲ್ಲಿ ಫಸ್ಟ್ ಬ್ಯಾಂಕ್ ವ್ಯವಹಾರಗಳು 1 ಅಂಕದ ಒಂದು ಪ್ರಶ್ನೆ ಹಾಗೆ 3 ಅಂಕದ ಒಂದು ಪ್ರಶ್ನೆ, ಟೋಟಲ್ ಆಗಿ 4 ಮಾರ್ಕ್ಸ್. ಉದ್ಯಮಶೀಲತೆ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಆಪ್ಷನಲ್. ನೆಕ್ಸ್ಟ್ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ 2 ಅಂಕದ ಒಂದು ಪ್ರಶ್ನೆ. ಇದರಲ್ಲಿ ಟೋಟಲ್ ಆಗಿ ಪ್ರಶ್ನೆಗಳು 4 ಅಂಕಗಳು 7 ಆಗಿರುತ್ತೆ. ನೆಕ್ಸ್ಟ್ ಎಕನಾಮಿಕ್ಸಲ್ಲಿ 4 ಪ್ರಶ್ನೆಗಳು 7 ಅಂಕಗಳಾಗಿರುತ್ತೆ. ಹಾಗೆ ಭೂಗೋಳಶಾಸ್ತ್ರದಲ್ಲಿ 9 ಪ್ರಶ್ನೆ 22 ಅಂಕಗಳು. ಸೋಷಿಯಾಲಜಿಯಲ್ಲಿ 5 ಪ್ರಶ್ನೆ 8 ಅಂಕಗಳಾಗಿರುತ್ತೆ. ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸಲ್ಲಿ 5 ಪ್ರಶ್ನೆ 11 ಅಂಕಗಳಾಗಿರುತ್ತೆ. ಹಿಸ್ಟ್ರಿಯಲ್ಲಿ 11 ಅಂಕಗಳು ಮತ್ತು 11 ಪ್ರಶ್ನೆಗಳು 25 ಅಂಕಗಳಾಗಿರುತ್ತೆ. ಇಲ್ಲಿ ಟೋಟಲ್ ಆಗಿ ನಾವು ನೋಡ್ತಾ ಹೋದರೆ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ, ಇದಕ್ಕೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಮಾರ್ಕ್ಸಿನ ಮಟ್ಟ ಹಾಗೂ ಪ್ರಶ್ನೆಗಳ ಸಂಖ್ಯೆ ಎರಡೂ ಕೂಡ ಹೆಚ್ಚಾಗಿರೋದ್ರಿಂದ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.